ಎಸ್ ಈಗ ಇದು ನಿಜಕ್ಕೂ ಕೂಡ ಗೋವಾಕ್ಕೆ ಪ್ರವಾಸ ಹೋಗುವಂತಹ ಕರಾವಳಿಗರು ಮತ್ತು ಕರ್ನಾಟಕದ ಮಂದಿಗೆ ಒಂದು ಗುಡ್ ನ್ಯೂಸ್. ಯಾಕಂದರೆ ಗೋವಾಗೆ ಕಡಿಮೆ ಅವಧಿಯಲ್ಲಿ ತಲುಪಲಿಕ್ಕೆ ಮಂಗಳೂರಿನಿಂದ ಒಂದು ವಂದೇ ಭಾರತ್ ಟ್ರೈನನ್ನು ಬಿಡಲಾಗಿದೆ. ಈಗಾಗಲೇ ಆ ವಂದೇ ಭಾರತ್ ಟ್ರೈನ್ ಮಂಗಳೂರನ್ನು ತಲುಪಿದೆ. ನಾಳೆಯಿಂದ ಈ ಒಂದು ಟ್ರೈನ್ ತನ್ನ ಗೋವಾದ ಪ್ರವಾಸವನ್ನು ಆರಂಭ ಮಾಡಲಿಕ್ಕಿರುವಂಥದ್ದು. ಪ್ರಯಾಣಿಕರಿಗೂ ಕೂಡ ಗೋವಾಗೆ ಹೋಗ್ಲಿಕ್ಕೆ ಅವಕಾಶಗಳು ಇರುವಂಥದ್ದು. ಈ ಟ್ರೈನ್ನ ವಿಶೇಷತೆಗಳೇನು ಮತ್ತು ಈ ಟ್ರೈನಲ್ಲಿರುವಂಥ ವಿಭಿನ್ನತೆಗಳು ಏನು ಅನ್ನುವಂಥದ್ದು, ಇದು ಒಂದು ಮೇಡ್ ಇನ್ ಇಂಡಿಯಾ ಟ್ರೈನ್ ಆಗಿರುವಂಥದ್ದು. ನಾನೀಗ ಇದರ ಒಳಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಟ್ರೈನ್ನ ಎದುರು ಭಾಗದಲ್ಲಿ ಅಂದರೆ ಲೋಕೋ ಪೈಲಟ್ಗಳಲ್ಲಿ ಕುತ್ಕೊಳ್ಳುವಂಥ ಜಾಗಗಳೇನಿದೆ ಆ ಒಂದು ಜಾಗಗಳ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಬಹಳಷ್ಟು ಟೆಕ್ನಿಕಲಿ ಹೈಫೈ ಆಗಿರ್ತಕ್ಕಂಥ ಒಂದು ಟ್ರೈನ್ ಇದಾಗಿದೆ. ನಾಳೆಯಿಂದ ಈ ಟ್ರೈನ್ ತನ್ನ ಪ್ರಯಾಣವನ್ನು ಮಂಗಳೂರಿನಿಂದ ಆರಂಭಿಸಲಿಕ್ಕೆ ಇರುವಂಥದ್ದು. ಅನೇಕ ವಿಭಿನ್ನತೆಗಳಿದೆ, ಅನೇಕ ವಿಶೇಷತೆಗಳಿದೆ. ತಾಂತ್ರಿಕವಾಗಿ ಒಂದಷ್ಟು ವಿಶೇಷತೆಗಳನ್ನು ಹೊಂದಿರುವಂಥ ಟ್ರೈನ್ ಇದು. ಟ್ರೈನ್ನ ಲೋಕೋ ಪೈಲಟ್ ಇರುವಂಥ ಜಾಗ ಆದರೆ ಮುಂದಕ್ಕೆ ನಾವು ಎದುರು ಭಾಗಕ್ಕೆ ಬಂದರೆ ಎದುರಿನ ಒಂದಷ್ಟು ಮುಂಭಾಗದ ದೃಶ್ಯಗಳನ್ನು ಕೂಡ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಇದು ಪ್ರಯಾಣಿಕರು ಇರುವಂಥ ಜಾಗ. ಒಟ್ಟು 8 ಬೋಗಿಗಳನ್ನು ಹೊಂದಿರತಕ್ಕಂಥ ಈ ಟ್ರೈನ್ನಲ್ಲಿ ಅನೇಕ ವಿಶೇಷತೆಗಳಿವೆ. ಕಂಪ್ಲೀಟ್ ಆಗಿ ಹವಾನಿಯಂತ್ರಿತವಾದ ವ್ಯವಸ್ಥೆಯನ್ನು ಹೊಂದಿರುವಂತಹ ಈ ಒಂದು ಟ್ರೈನ್ ಏನಿದೆ ಇದರಲ್ಲಿ ಅಂದರೆ ಚೇರ್ ಕಾರ್ಗಳು ಅಂದರೆ ಬೇರೆ ಬೇರೆ ವಿಭಾಗಗಳಿರುವಂಥದ್ದು. ಚೇರ್ ಕಾರ್ಗಳಿದೆ, ಎಕ್ಸಿಕ್ಯೂಟಿವ್ ಚೇರ್ ಕಾರ್ಗಳಿದೆ. ಅದರ ಜೊತೆಗೆ ಇಡೀ ಇದನ್ನು 2-3 ಕಾನ್ಫಿಗರೇಷನ್ ಏರ್ಲೈನ್ ಶೈಲಿಯಲ್ಲಿ ಅಂದರೆ ನೀವು ನೋಡ್ಬೋದು ಇದರ ಸೀಟಿಂಗ್ ವಿಶೇಷತೆಗಳನ್ನು ನೋಡ್ತಾ ಹೋದರೆ ಏರ್ಲೈನ್ನ ಶೈಲಿಯಲ್ಲಿ ವಿಮಾನದಲ್ಲಿ ಯಾವ ರೀತಿಯಾಗಿ ಆಸನಗಳ ವ್ಯವಸ್ಥೆ ಇರುತ್ತೋ ಅದೇ ರೀತಿಯಾಗಿ ಮಾಡಲಾಗಿದೆ. ಅದರ ಜೊತೆಗೆ ಆನ್ ಬೋರ್ಡ್ ಆಗಿ ವೈಫೈ ಸ್ಪೆಷಾಲಿಟಿಗಳು ಕೂಡ ಇದೆ, ವ್ಯವಸ್ಥೆಗಳು ಕೂಡ ಆನ್ ಬೋರ್ಡ್ ವೈಫೈ ಸ್ಪೆಷಾಲಿಟಿಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ಸ್ಮೋಕ್ ಡಿಟೆಕ್ಟರ್ಗಳು ಅಂದರೆ ಏನಾದರೂ ಫೈರ್ ಇನ್ಸಿಡೆಂಟ್ಗಳಾಗಿ ಇಲ್ಲಿ ಹೊಗೆ ಬಂದರೆ ಹೊಗೆ ಬಂದಂಥ ಸಂದರ್ಭದಲ್ಲಿ ಅಲಾರಾಮ್ ಹೊಡೆಯುವಂಥದ್ದು. ಅಲಾರಾಮ್ನ ಜೊತೆಗೆ ಆ ಟ್ರೈನ್ ನಿಂತು ಎಕ್ಸಿಟ್ ಡೋರ್ಗಳು ಓಪನ್ ಆಗುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಇನ್ನು CCTV ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ವಾಸನೆ ನಿಯಂತ್ರಣಕ್ಕೂ ಕೂಡ ಅಂದರೆ ಹೊರಗಿನ ಯಾವುದೇ ರೀತಿಯ ಸ್ಮೆಲ್ ಒಳಗಡೆ ಬರದ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಲಾಗಿರುವಂಥದ್ದು. ಇನ್ನು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನೋಡಬಹುದು ನೀವು ಇಲ್ಲಿ ಎಕ್ಸಿಟ್ ಡೋರ್ಗಳೇನಿದೆ, ಎಕ್ಸಿಟ್ ಡೋರ್ಗಳ ಬಳಿಯಲ್ಲೂ ಕೂಡ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಅಂದರೆ ಬರುವ ಮತ್ತು ಹೋಗುವ ಆ ಪ್ರಯಾಣಿಕರ ಕಡೆಗೂ ಕೂಡ ಗಮನವನ್ನು ಕೊಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕಡೆಗಳಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇನ್ನು ನಾವು ಇದರ ಒಂದು ಟಾಯ್ಲೆಟ್ ಸ್ಪೆಷಾಲಿಟಿಗಳನ್ನು ನೋಡ್ತಾ ಹೋದರೆ, ಶೌಚಾಲಯದ ಸ್ಪೆಷಾಲಿಟಿಗಳನ್ನು ನೋಡ್ತಾ ಹೋದ್ರೂ ಕೂಡ ಅಷ್ಟೇ ಬಹಳ ತಾಂತ್ರಿಕವಾಗಿ, ಯಾಕಂದರೆ ಬೇರೆ ಬೇರೆ ರೈಲುಗಳಲ್ಲಿ ಯಾವ ರೀತಿಯ ವ್ಯವಸ್ಥೆಗಳಿತ್ತು ಆ ಯಾವ ವ್ಯವಸ್ಥೆಗಳು ಕೂಡ ಇಲ್ಲ, ಬಹಳ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಲಾಗಿರುವಂಥದ್ದು. ಬಹಳ ಹೈಟೆಕ್ ಆಗಿ ಬಹಳ ತಾಂತ್ರಿಕವಾಗಿ ಇದಿರುವಂಥದ್ದು. ಇನ್ನು ಇಲ್ಲಿರುವಂತಹ ವಾಶ್ ಬೇಸಿನ್ ಅಂದರೆ ಕೈ ತೊಳಿಲಿಕ್ಕಿರುವಂಥ ವಾಶ್ ಬೇಸಿನ್ ಕೂಡ ಅಷ್ಟೇ, ಅದು ಸ್ವಯಂಚಾಲಿತವಾಗಿ ವರ್ಕ್ ಆಗುವಂಥ ವಾಶ್ ಬೇಸಿನ್. ಯಾರು ಕೂಡ ಬಟನ್ ಅನ್ನು ಅಮುಕ್ಬೇಕಂತ ಇಲ್ಲ, ಹಾಗಾಗಿ ಅದು ಸ್ವಯಂಚಾಲಿತವಾಗಿ ವರ್ಕ್ ಆಗುವಂಥದ್ದು. ಇನ್ನು ಈ ಒಂದು ಟ್ರೈನ್ ಏನಿದೆ ಈ ಟ್ರೈನ್ ಬೆಳಿಗ್ಗೆ 8:30 ಹೊತ್ತಿಗೆ ಮಂಗಳೂರಿನಿಂದ ಹೊರಡುತ್ತೆ. ಮಂಗಳೂರಿನಿಂದ 8:15 ಹೊತ್ತಿಗೆ ಹೊರಟು ಮಧ್ಯಾಹ್ನ 1:15 ಹೊತ್ತಿಗೆ ಗೋವಾದ ಮಡಗಾವನ್ನು ತಲುಪಲಿಕ್ಕಿರುವಂಥದ್ದು. ಸುಮಾರು ಈ ಒಂದು ದಾರಿಯ ಮಧ್ಯೆ 2 ಕಡೆಗಳಲ್ಲಿ ಉಡುಪಿಯಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡದ ಕಾರವಾರದಲ್ಲಿ ಮಾತ್ರ 2 ಅವಕಾಶಗಳು, ಅದಕ್ಕೆ ನಿಲ್ದಾಣಗಳಿರುವಂಥದ್ದು. ಸುಮಾರು 8:30ಕ್ಕೆ ಹೊರಡುತ್ತೆ, 9:48 9:50 ಹೊತ್ತಿಗೆ ಉಡುಪಿಯನ್ನು ತಲುಪುತ್ತೆ. ಆ ಬಳಿಕ 12:10 ಹೊತ್ತಿಗೆ ಕಾರವಾರವನ್ನು ತಲುಪುತ್ತೆ. 1:15 ಹೊತ್ತಿಗೆ ರೈಲ್ವೆ ಟೈಮಿಂಗ್ 13:15 ಹೊತ್ತಿಗೆ ಮಡಗಾವನ್ನು ತಲುಪುತ್ತೆ. ಆ ಬಳಿಕ ಆ ಮಡಗಾವ್ನಲ್ಲಿ ಇಳಿದ ನಂತರ ಮತ್ತೆ ಸಂಜೆ 6 ಗಂಟೆಯ ಸುಮಾರಿಗೆ ಮತ್ತೆ ರಿಟರ್ನ್ ಟ್ರೈನ್ ಮಂಗಳೂರಿಗೆ ಬರುತ್ತೆ. ಮಂಗಳೂರನ್ನು ಸುಮಾರು 11 ಗಂಟೆ ರಾತ್ರಿ 11:15 ಸುಮಾರಿಗೆ ಮಂಗಳೂರನ್ನು ಈ ಟ್ರೈನ್ ತಲುಪಲಿಕ್ಕೆ ಇರುವಂಥದ್ದು. ಇಲ್ಲಿ ಸ್ಕ್ರೀನ್ಗಳನ್ನು ಕೂಡ ನೋಡಬಹುದು. ಇಂಡಿಯನ್ ರೈಲ್ವೇಸ್ ವೆಲ್ಕಮ್ಸ್ ಯು ಅನ್ನುವಂಥ ಈಗ ಆನ್ ಸ್ಕ್ರೀನ್ ಏನು ಹಾಕಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಬೋಗಿಗಳಲ್ಲೂ ಕೂಡ ಇದೇ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಒಟ್ಟು ಇದು ಟ್ರೈನ್ನ ಬಹಳ ವಿಶೇಷತೆಗಳು, ಬಹಳ ವಿಭಿನ್ನವಾಗಿರುವಂಥದ್ದು, ಹವಾನಿಯಂತ್ರಿತ ಮತ್ತು ಆನ್ ಬೋರ್ಡ್ ಫುಡ್ ಸ್ಪೆಷಾಲಿಟಿಗಳು ಕೂಡ ಇರುವಂಥದ್ದು. ಸದ್ಯಕ್ಕೆ ಮಂಗಳೂರಿನಿಂದ 1200 ರೂಪಾಯಿಯಲ್ಲಿ ನೀವು ಗೋವಾವನ್ನು ತಲುಪಬಹುದು. ಗೋವಾದ ಪ್ರವಾಸಿ ಕೇಂದ್ರಗಳಿಗೆ ಹೋಗಲಿಕ್ಕೆ ಒಂದು ಮುಕ್ತವಾದ ಅವಕಾಶ ಇದೆ. ಕೇವಲ 1200 ರೂಪಾಯಿಯನ್ನು ಕೊಟ್ಟು ಈ ಹಿಂದೆ ಮಂಗಳೂರಿನಿಂದ ಗೋವಾಕ್ಕೆ ಹೋಗಬೇಕಾದಂಥ ಟ್ರೈನಲ್ಲಿ ನೀವು 7 ರಿಂದ 8 ಗಂಟೆ ಪ್ರಯಾಣ ಮಾಡಬೇಕಾದಂಥ ಅಗತ್ಯತೆಗಳಿತ್ತು. ಆದರೆ ಇನ್ನು ಮುಂದೆ ಈ ಒಂದು ಟ್ರೈನ್ನಲ್ಲಿ ಕೇವಲ 4.5 ಗಂಟೆಯ ಅವಕಾಶದ ಒಳಗಾಗಿ ನೀವು ಪ್ರಯಾಣವನ್ನು ಬೆಳೆಸಬಹುದು. ಪ್ರಯಾಣವನ್ನು ಮಾಡಿ ಆ ಒಂದು ಪ್ರದೇಶಕ್ಕೆ ಹೋಗಿ ಒಂದು ದಿನ ಹಾಲ್ಟ್ ಸ್ಟೇ ಆಗೋದಾದರೆ ಅಲ್ಲಿ ಸ್ಟೇ ಆಗಬಹುದು, ಮರುದಿನ ಮತ್ತೆ ಬರಬಹುದು. ಕೇವಲ ಮಂಗಳವಾರವನ್ನು ಹೊರತುಪಡಿಸಿ ಉಳಿದ ಎಲ್ಲ ದಿನಗಳಲ್ಲೂ ಕೂಡ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಮಂಗಳೂರಿನಿಂದ ಮಡಗಾವ್ಗೆ ತನ್ನ ಪ್ರಯಾಣವನ್ನು ಮಾಡಲಿಕ್ಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.